ಕುಡಿಯುವುದೊಂದೇ ಜಲ, ಇರುವುದೊಂದೇ ನೆಲ, ಉಸಿರಾಡ ಒಂದೇ ಗಾಳಿ. ಹೀಗಿದ್ದು ಏಕೆ ತಾರತಮ್ಯ? ಉತ್ತರ ದಕ್ಷಿಣ ಎಲ್ಲವನ್ನು ಅವರು ವೆಂಕಟ ನೆನಪಾಗ್ತಾರೆ. ನಮ್ಮ ಉದ್ದೇಶ ಸ್ಪಷ್ಟವಾಗಿ ಪ್ರಾದೇಶಿಕ ಸಮತೋಲನ ಕಾಯ್ಕೋಬೇಕು. ಸರ್ಕಾರಕ್ಕೆ, ಪಕ್ಷಕ್ಕೆ, ಹೈಕಮಾಂಡ್ಗೆ ಮನವಿ ಮಾಡ್ಕೊಳ್ಳೋದು ಅಂತಂದ್ರೆ ಪ್ರಾದೇಶಿಕ ಸಮತೋಲನ ಕಾಪಾಡಿಕೊಳ್ಳಿ. ಉತ್ತರ ಕರ್ನಾಟಕಕ್ಕೆ ಸಮಸ್ಯೆ ಬಂದಾಗ ಉತ್ತರ ಕೊಡದೆ ಉತ್ತರ ಕರ್ನಾಟಕ. ಅದಕ್ಕೋಸ್ಕರ ನಾವು ಇವತ್ತು ಹೇಳಿದ್ದು ಬಹಳ ಸ್ಪಷ್ಟವಾಗಿ ಎಂ ಬಿ ಪಾಟೀಲು, ಸತೀಶ್ ಜಾರಕಿಹೊಳಿ, ಎಚ್ ಎ ಪಾಟೀಲು, ಬಿ ಆರ್ ಪಾಟೀಲ್, ಆಳಂದ, ಹೀಗೆ ಹಲವಾರು ಇದ್ದಾರೆ ಜನ. ಅವ್ರಿಗೆ ಯಾರು ಸೂಕ್ತ ಕರೆ ಹೈಕಮಾಂಡ್ ನಿರ್ಧಾರ ಮಾಡಲಿ, ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡಲಿ. ಚಾಣಕ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಎಲ್ಲ ಗೊತ್ತಿದೆ ಅವರಿಗೆ. ಅದನ್ನ ಅಳಿದು ತೂಗಿ ಸಮುದಾಯಕ್ಕೆ, ಮತ್ತು ಸಮುದಾಯ ಅಂದರೆ ಉತ್ತರ ಕರ್ನಾಟಕ 14 ಜಿಲ್ಲೆ ಸಮುದಾಯನ ಹೇಳ್ತಾ ಇರ್ತಕ್ಕಂಥ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಎರಡು ಕೂಡ. ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡೋದು ಒಂದೇ, ಬುದ್ಧ ಬಸವರು ಮನೆ ಬಿಟ್ಟೆಗಳಿಗೆ, ಯೇಸು ಕ್ರಿಸ್ತ ಶಿಲುಬೆಗಳಿಗೆ, ಮೊಹಮ್ಮದ್ ಪೈಗಂಬರ್ ದೇವವಾಣಿ ಕೇಳಿದಗಳಿಗೆ, ಮಧು ಸಹರ ಮಕ್ಕಳು ಹಸೆಗಳಿಗೆ, ಕಿತ್ತೂರು ಚೆನ್ನಮ್ಮ ಕೊಂದಗಳಿಗೆ, ಬಸವಣ್ಣ ಕಾಯಕ ಕೆಲಸಗಳಿಗೆ, ಈ ಗಳಿಗೆಗೆ ಸಾಕ್ಷಿಯಾಗಿ, ಶತಮಾನದ ಗಳಿಗೆಗೆ ಸಾಕ್ಷಿಯಾಗಿ ಪ್ರಾದೇಶಿಕ ಸಮತೋಲನವನ್ನ ಸರಿ ಮಾಡತಕ್ಕಂಥ ಗಳಿಗೆ ಇದು ಆಗಲಿ. ಧನ್ಯವಾದಗಳು. ಡಾಕ್ಟರ್ ಬಸವರಾಜ್ ದಿಂಡೂರ್, ಉತ್ತರ ಕನ್ನಡ ಸಂಘದ ಮಾಜಿ ಅಧ್ಯಕ್ಷರು.